ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ರಾಜ್ಯದ ಎಲ್ಲ 31 ಕಂದಾಯ ಜಿಲ್ಲೆ, 3 ಶೈಕ್ಷಣಿಕ ಜಿಲ್ಲೆ ಹಾಗೂ 183 ತಾಲೂಕುಗಳಲ್ಲಿ ಸಂಘದ ಶಾಖೆಗಳನ್ನು ಹೊಂದಿದ್ದು, ಸಮಸ್ತ 6 ಲಕ್ಷ ಜನ ಸರ್ಕಾರಿ ನೌಕರರನ್ನ ಪ್ರತಿನಿಧಿಸುವ ಏಕೈಕ ಬೃಹತ್ ಸಂಘಟನೆಯಾಗಿದ್ದು, ಪ್ರಕೃತಿ ವಿಕೋಪ, ಉತ್ತರ ಕರ್ನಾಟಕದ ಪ್ರವಾಹ, ಕೋವಿಡ್ ಸಂಕಷ್ಟದಲ್ಲಿ ಸರ್ಕಾರಕ್ಕೆ ಆರ್ಥಿಕ ಸಹಕಾರ ನೀಡಿ ಸೇವಾ ಕಾರ್ಯ ನಿರ್ವಹಿಸುವ ಮೂಲಕ ದೇಶದಲ್ಲಿಯೇ ಮಾದರಿ ಸಂಘಟನೆಯಾಗಿದೆ. ಸರ್ಕಾರದ ಯೋಜನೆಗಳನ್ನು ಶ್ರೀ ಸಾಮಾನ್ಯರಿಗೆ ತಲುಪಿಸುವಲ್ಲಿ ಸರ್ಕಾರಿ ನೌಕರರ ಪಾತ್ರ ಪ್ರಮುಖವಾಗಿದೆ. ಇಂತಹ ಕಾರ್ಯಾಂಗದ ನೌಕರರ ಬೇಡಿಕೆಗಳನ್ನು ಈಡೇರಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ನೌಕರರ ಸಂಘದ ಕಾರ್ಯದರ್ಶಿ ಸಿದ್ದಪ್ಪನವರು ಮನವಿ ಮಾಡಿದರು. ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸರ್ಕಾರದ ಮುಖ್ಯ ಉದ್ದೇಶಗಳಾಗಿರ್ತಕ್ಕಂಥ 7ನೇ ವೇತನ ಆಯೋಗವನ್ನು ಜಾರಿ ಮಾಡತಕ್ಕಂಥದ್ದು, NPS ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡತಕ್ಕಂಥದ್ದು ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ವೈದ್ಯಕೀಯ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಅದನ್ನು ಆರೋಗ್ಯ ಸಂಜೀವನಿಯನ್ನು ಜಾರಿ ಮಾಡತಕ್ಕಂಥದ್ದು ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಮಹತ್ವದ ಕೆಲಸ ಆಗಬೇಕಾಗಿದೆ. ಈ ಒಂದು ದಿಶೆಯಲ್ಲಿ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಮುಂದೆ ಬರ್ತಕ್ಕಂಥ ದಿನಗಳಿಗೆ ಸಿದ್ಧರಾಗಿ ಮುಂದಿನ ಹೋರಾಟಕ್ಕೆ ಕೂಡ ತಾವೆಲ್ಲರೂ ಬದ್ಧರಾಗಬೇಕಂತ ಹೇಳ್ತಾ ಈ ಮನವಿಯನ್ನು ಮಾನ್ಯ ತಹಸೀಲ್ದಾರ್ಗೆ ಇವತ್ತು ಸಲ್ಲಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಜಗದೀಶ್ ಮಾತನಾಡಿ, ರಾಜ್ಯ 7ನೇ ವೇತನ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಿ ಆದೇಶ ಹೊರಡಿಸಬೇಕು. ಇನ್ನು NPS ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರುಜಾರಿಗೊಳಿಸುವುದು, ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನಗೊಳಿಸುವುದು, ಈ 3 ಪ್ರಮುಖ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನೇಮಿರಾಜ್ ನಾಯಕ್ ಹಾಗೂ ತಹಶೀಲ್ದಾರರಾದ ಅಮರೇಶ್ GK ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಇದು ನಮಗೆ ಎಲ್ಲ ಸರ್ಕಾರಿ ನೌಕರರಿಗೆ ಮತ್ತು ಅಲೌಕಿತರಿಗೆ ಇದಾಗಬೇಕೇನು NPS ಒಂದು ಪ್ಲಸ್ 7ನೇ ವೇತನ ಆಯೋಗ ಸರ್ ಹಾಗಾಗಿ ರಚನೆ ಮಾಡಿ ಮಾರ್ಚ್ ಅಂತ ಕೊಟ್ಟಾರೆ, ರಿಪೋರ್ಟ್ ಕೊಟ್ಟಾರೆ. ಅದು ಈಗಾಗಲೇ ನಿನ್ನೆ ಕೂಡ ಸಭೆ ರಾಜ್ಯ ಸಭೆಯಲ್ಲಿ ಇದಾಗಿದೆ. ಅದು ಬಟ್ ನನಗನ್ಸೋದು ಇವ್ರ ಹತ್ರ ಇದು ಇಲ್ಲ. ಯಾಕೆ ಹೇಳ್ತೀನಿ ಒಂದು ಕಡೆ ಇರಲಿ. ಮೊನ್ನೆ LH ಒಳಗೆ MLAಗಳಿಗೆ ಆ ಚೇರಿಗೆ ಅಪ್ಲಿಕೇಶನ್ ಕೊಡಲಿಕ್ಕೂ ಕೂಡ ಒಂದು ಕಳಿಸಿದ್ರೆ FDಯಿಂದ ಅದನ್ನು ವಾಪಸ್ ಕಳಿಸ್ತಾರೆ. ಅದು ಎಷ್ಟು ದುಡ್ಡು ಇರುತ್ತೆ? ಆ ಚೇರ್ಗಳಿಗೆ ಒಂದು ಇದನ್ನು ತಂದು ಹಾಕ್ಲಿಕ್ಕೆ ಅವ್ರ ಹತ್ರ ಕಾಸು ಇಲ್ಲ ಅಂತ ಕಳಿಸ್ತಾರೆ. ಅಂದರೆ ನಿಮ್ದು ಎಲ್ಲಿ 7 ಪೇ ಎಲ್ಲಿ ಜಾರಿ ಮಾಡ್ತಾರೆ ಆದರೂ ನಾವು ಕೇಳೋಣ. ಅಲ್ಲಲ್ಲ, ನಾನು ಒಂದು ಎಕ್ಸಾಂಪಲ್ ಹೇಳಿದೆ. ಈಗ ಪರಿಸ್ಥಿತಿ ಏನಿದೆ ಅವರನ್ನು ಮಾಡಲು ಕೂಡ ನಾವು 29 ಮಾಡ್ತಾ ಇದ್ದೀವಿ. ನಿಮ್ಮ ರೈಟ್ಸ್ ಏನಿದೆ ಕೇಳಿ, ನಿಮ್ಮ